ಡಿಸ್ಕವರಿ ಡ್ರೀಮ್ ಚಾನಲ್ಗೆ ಸುಸ್ವಾಗತ. ನಾನು ಮತ್ತು ನಮ್ಮ ಯಜಮಾನರು ಇಬ್ಬರು ಕೂಡ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರಬೇಕು ಅಂದ್ಕೊಂಡ್ವಿ. ಹಾಗೆ ಬರಬೇಕಾದ್ರೆ ನಾವು ಸುಮಾರು 3-4 ಕಿಲೋಮೀಟ್ರ್ ದೂರ ನಮ್ಮ ಮನೆಗೂ ಅಲ್ಲಿಗೂ ತುಂಬ 3-4 ಕಿಲೋಮೀಟ್ರ್ ಅಂತರ ಇದೆ. ಹಾಗೆ ನಾವು ದೇವಸ್ಥಾನಕ್ಕೆ ಬರಬೇಕಾದ್ರೆ ನಮಗೆ ಸಮಯ ಸಿಕ್ಕದಂಗೆಲ್ಲ ಬರ್ತಿರ್ತೀವಿ. ಪ್ರತಿದಿನವೂ ಬರ್ತೀವಿ. ಒಂದೊಂದು ಸಾರಿ ನಮಗೆ ಸಮಯ ಸಿಕ್ಕಲಿಲ್ಲ ಅಂದರೆ ವಾರಕ್ಕೊಮ್ಮೆ ರಾಘವೇಂದ್ರ ಮಠಕ್ಕೆ ಬರ್ತೀವಿ. ಅದು ಕಾರ್ಗರ್ ನವಿ ಮುಂಬೈಯಲ್ಲಿರೋದು. ನಾವಿರೋದು ಸೆಕ್ಟರ್ 15 ಇರೋದು ಸ್ಪೆಗಿಟಿ ಅಂತ. ನಾವು ಸಮಯ ಸಿಕ್ಕಿದಾಗೆಲ್ಲ ನಾವು ಬೆಳಿಗ್ಗೆ 6:30 ಅಷ್ಟಕ್ಕೆಲ್ಲ ಬರ್ತೀವಿ. ಬಂದು ಒಂದು 10-15 ನಿಮಿಷ ಅಲ್ಲಿ ದರ್ಶನ ಮಾಡಿಕೊಂಡು ನಾವು ಹೊರಡ್ತೀವಿ. ಹಾಗೆ ನಾವೇ ಬಂದಾಗಲೆಲ್ಲ ನಮ್ಮ ಕನ್ನಡ ಮಂದಿನೇ ಅಲ್ಲಿ ಪೂಜೆ ಮಾಡೋಂಥ ಅರ್ಚಕರಿದ್ದಾರೆ. ಹಾಗೆ ನಾವು ಅಲ್ಲಿ ದರ್ಶನ ಪಡ್ಕೊಂಡು ಬರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಕೊಡಿ ಅಂತ ಹೇಳಿ ನೆಮ್ಮದಿಗೋಸ್ಕರ ಅಲ್ಲಿ ನಾವು ಬಂದು ಸುಮಾರು ಒಂದು 5-10 ನಿಮಿಷ ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ತೀವಿ. ನಂತರ ನಾವು ಒಮ್ಮೆ ಬಂದು ಅಕ್ಕಪಕ್ಕ ಸರೌಂಡಿಂಗ್ ಏರಿಯಾ ಎಲ್ಲ ನಾವು ವಿಡಿಯೋ ಮಾಡ್ಕೋತೀನಿ. ಅಂದರೆ ಅಲ್ಲಿ ಗುರುದ್ವಾರ ಇದೆ, ಅದರ ಪಕ್ಕನೇ ಇದು ಗುರುದ್ವಾರ, ಅದರ ಪಕ್ಕ ರಾಘವೇಂದ್ರ ಸ್ವಾಮಿ ಮಠ, ಅದರ ಪಕ್ಕ ಕಾಳಿ ಮಾತಾ, ಶಿವನ ದೇವಸ್ಥಾನ ಎಲ್ಲ ಇದೆ. ಇದು ಮುಂಭಾಗ ಹೋದರೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ. ಇದು ಬಲಗಡೆ ಸೆಂಟ್ರಲ್ ಪಾರ್ಕ್. ಸುಮಾರು 300 ಎಕರೆ ಜಾಗದಿಂದ ಕೂಡಿರೋಂಥ ನಮ್ಮ ಭಾರತ ದೇಶದಲ್ಲಿ ನಂಬರ್ 2ನೇದು ಅಂತ ಹೇಳ್ತಾರೆ. 300 ಎಕರೆ ಸೆಂಟ್ರಲ್ ಪಾರ್ಕ್ ಇದೆ. ಅದರ ಮುಂಭಾಗನೇ ಈ ದೇವಸ್ಥಾನಗಳೆಲ್ಲ ಇರೋದು, ಮಠ ಎಲ್ಲ ಇರೋದು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೋಡಿ, ನಮ್ಮ ರಾಘವೇಂದ್ರ ಸ್ವಾಮಿ ಮಠ ಸುಮಾರು 3-4 ವರ್ಷ ಆಗೈತೆ ಇದು ಓಪನ್ ಆಗಿ. ಆವಾಗಿಂದನೂ ಕೂಡ ನಾವು ಈ ಮಂದಿರಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ತೀವಿ. ಹಾಗೆ ಇವಾಗ ನಾವು ವಾಕಿಂಗ್ ಮಾಡಬೇಕಿತ್ತು, ಅದಕ್ಕೆ ನಾವು ದರ್ಶನ ಎಲ್ಲ ಮುಗೀತು, ಸುಗಮವಾಗಿ ಸಾಕ್ತು ನಮಗೆ. ಈ ರೈಟ್ ಸೈಡೆಲ್ಲ ನೋಡಿ, ಇದು ಡ್ರೈವಿಂಗ್ ಮಾಡೋಕ್ಕಂತ ಕಲಿಯೋಕ್ಕಂತ ಬರ್ತಾರೆ. 2 ವೀಲರ್ಸು, 4 ವೀಲರ್ಸು, ಮತ್ತು ಫುಟ್ಬಾಲ್ ಆಡೋಂಥವ್ರು, ಕಬಡ್ಡಿ ಆಡೋಂಥವ್ರು ಎಲ್ಲ ಗ್ರೌಂಡ್ ಥರ ಮಾಡ್ಕೊಂಡಿದ್ದಾರೆ. ಆದರೆ ಎಲ್ಲ ಥರ ಆ್ಯಕ್ಟಿವಿಟಿ ಅಲ್ಲಿ ನಡೀತದೆ. ಅಂದರೆ ದೊಡ್ಡ ದೊಡ್ಡ ಫಂಕ್ಷನ್ಗಳು, ಸ್ವಾಮೀಜಿ ಫಂಕ್ಷನ್ಗಳು ಎಲ್ಲ ಕೂಡ ಅಲ್ಲಿ ತುಂಬ ಚೆನ್ನಾಗಿ ನಡೀತದೆ ಈ ಪ್ಲೇಸಲ್ಲಿ. ಈ ಎಡಭಾಗ ಸೆಂಟ್ರಲ್ ಪಾರ್ಕ್, ಬಲಭಾಗ ಇದೆ ನೋಡಿ, ಕಾರು ವೆಹಿಕಲ್ಸ್ ಎಲ್ಲ ನಿಂತಿದೆಯಲ್ಲ, ಇವರೆಲ್ಲ ಆಟ ಆಡೋಕ್ಕೆ ಬಂದಿರೋಂಥವ್ರು. ಫುಟ್ಬಾಲು, ವಾಲಿಬಾಲು. ಇಷ್ಟು ಮಳೆ ಇದ್ದರೂ ಕೂಡ ತುಂಬ ಜಿಟಿ ಮಳೆ ನೋಡಿ. ಮೋಡದಿಂದ ಎಷ್ಟು ಆಕರ್ಷಣೆ ಆಗಿದೆ ನೋಡಿ. ತುಂಬ ಮೋಡ, ಮಳೆ, ಬಾಂಬೆ ಅಂದರೆ ತುಂಬ ವಿಪರೀತ ಮಳೆಯಿಂದ ಕೂಡಿದೆ. 5 ನಿಮಿಷ ಎಲ್ಲೋ ಬಿಡುವಾಗಿರುತ್ತೆ ಅಷ್ಟೇ. ಒಂದೊಂದು ಸಾರಿ ಇಡೀ ಜಿಡಿ ಮಳೆ, ತುಂಬ ಮಳೆ. ಮತ್ತು ಈ ಏರಿಯಾಕ್ಕೆಲ್ಲ ನೋಡಿ, ನಾವು ಹೋಗ್ತಾ ಇದ್ದೀವಲ್ಲ, ಈ 4 ಇಲ್ಲಿ ಸರ್ಕಲ್ ಇದೆ. ಈ ಭಾಗದಿಂದ ನಾವು ಪುನಃ ಸೆಂಟ್ರಲ್ ಪಾರ್ಕ್ಗೆ ನಾವು ಹೋಗಬೇಕಾಗಿದೆ. ಅಂದರೆ 4 ಭಾಗಗಳಿಂದ ಸೆಂಟ್ರಲ್ ಪಾರ್ಕು ಡೋರ್ ಓಪನ್ ಇರ್ತದೆ. ಅಂದರೆ ನಾವು ಪಾರ್ಕಿಂಗ್ ಸ್ಥಳ ಬೇಕಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ಜಾಗನ ನಾವು ಅಲ್ಲಿ ಗುರುದ್ವಾರ, ರಾಘವೇಂದ್ರ ಸ್ವಾಮಿ ಮಠದಿಂದ ಮತ್ತು ಈ ಪ್ಲೇಸೆಲ್ಲ ಒಂದು ರೌಂಡು, ಅಂದರೆ ಸುಮಾರು 1 ಕಿಲೋಮೀಟರ್ ದೂರದ ಅಂತರ ಒಂದು ನಾವು ಹೋಗಬೇಕಾದ್ರೆ ವೆಹಿಕಲ್ಸಿಂದ ನೋಡಿ. ಈಗ ಪುನಃ ಈ ಸರ್ಕಲ್ನ ನಾವು ಕ್ರಾಸ್ ಮಾಡಿ ಅಲ್ಲಿ ನಮಗೆ ಒಂದು ಪಾರ್ಕಿಂಗ್ ಪ್ಲೇಸ್ ಸಿಕ್ಕಬೇಕಲ್ಲ, ಅದಕ್ಕೋಸ್ಕರ ಅದ್ರ ರೌಂಡ್ ಸುತ್ತೊಡ್ಕೊಂಡು ಹೋಗ್ತಾಯಿದ್ವಿ. ನಮಗೆಲ್ಲಿ ಪಾರ್ಕಿಂಗ್ ಪ್ಲೇಸ್ ಸಿಕ್ಕುತ್ತೆ ಅಲ್ಲಿ ನಿಲ್ಸೋಣ ಅಂದ್ಬಿಟ್ಟು ಅದರ ರೌಂಡ್ ಹೊಡ್ಕೊಂಡು ಹೋಗ್ತಾಯಿದ್ವಿ. ಇವಾಗ ನಮಗೆ ಪಾರ್ಕಿಂಗ್ ಪ್ಲೇಸ್ ಸಿಗ್ತೈತೆ ನೋಡಿ. ಇವಾಗ ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ಇದು ಕೂಡ ಸೆಂಟ್ರಲ್ ಪಾರ್ಕ್ ಹಿಂಭಾಗದ ರಸ್ತೆ. ಇದು ನಾವು ಮುಂಭಾಗದಲ್ಲಿ ನಾವು ದೇವಸ್ಥಾನದ ಹತ್ರ ಇದ್ವಿ, ಇವಾಗ ಹಿಂಭಾಗಕ್ಕೆ ಬಂದು ಪಾರ್ಕಿಂಗ್ ಮಾಡಿದ್ವಿ. ಇವಾಗ ಪಾರ್ಕಿಂಗ್ ರಸ್ತೆ ನಮಗೆ ಸಿಕ್ಕಿದೆ. ಇವಾಗ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈಗ ನಾವು ಪಾರ್ಕಿಂಗ್ ಹೋಗಬೇಕು. ಪಾರ್ಕಿಂಗಲ್ಲಿ ವಾಕಿಂಗ್ ಮಾಡಬೇಕು, ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಲ್ಲ.